Activity 10 ನೋಡಿ. Take 2 glasses and pour half a cup of water in each of them. 2 ಲೋಟನ ತಗೋಬೇಕು. ಹಾಫ್ ಎ ಕಪ್ ಆಫ್ ವಾಟರ್, ಎರಡರೊಳಗೆ ಅರ್ಧದಷ್ಟು ನೀರನ್ನು ಹಾಕಬೇಕು, ಹಾಫ್ ಆಫ್ ಗ್ಲಾಸ್. ಆ್ಯಡ್ ಎ ಟೀ ಸ್ಪೂನ್ ಆಫ್ ಸಾಲ್ಟ್ ಟು 1 glass and stir till the salt dissolves. ಒಂದು ಲೋಟಕ್ಕೆ ಏನು ಮಾಡಬೇಕು, 1 ಚಮಚದಷ್ಟು ಸಾಲ್ಟ್, ಉಪ್ಪನ್ನು ಆ್ಯಡ್ ಮಾಡಬೇಕು ಮತ್ತು ಅದನ್ನು ಚೆನ್ನಾಗಿ ಸ್ಟರ್ ಮಾಡಬೇಕು, ಚೆನ್ನಾಗಿ ಕಲಕಬೇಕು. ಇಲ್ಲಿವರೆಗೆ ಕಂಪ್ಲೀಟಾಗಿ ಕರಗೋವರೆಗೂ ಅದನ್ನು ಕಲಕಬೇಕು. ಗೋ ಆನ್ ಆ್ಯಡಿಂಗ್ ಸಾಲ್ಟ್ 1 teaspoon ಅಟ್ ಎ ಟೈಮ್. ಮತ್ತು ಇನ್ನೊಂದು ಟೀ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡಬೇಕು. ಟಿಲ್ ದ ಸೊಲ್ಯೂಷನ್ ಸ್ಯಾಚುರೇಟ್ಸ್. ಇಲ್ಲಿವರೆಗೆ ಪರ್ಯಾಪ್ತ ಆಗೋವರೆಗೂ ಅದಕ್ಕೆ ಅರ್ಧ ಲೋಟ ನೀರಿಗೆ ಉಪ್ಪನ್ನು ಸೇರಿಸ್ತಾನೆ ಇರಬೇಕು. ರೆಕಾರ್ಡ್ ದ ನಂಬರ್ ಆಫ್ ಸ್ಪೂನ್ಸ್ ಆಫ್ ಸಾಲ್ಟ್ ದಟ್ ಡಿಸಾಲ್ವ್ಡ್ ಇನ್ ವಾಟರ್. ಎಲ್ಲಿವರೆಗೆ ಆ ನೀರು ಉಪ್ಪನ್ನು ಕರಗಿಸ್ಕೋತಿರುತ್ತೋ, ಆಮೇಲೆ ಹಾಕಿದಂಥ ಉಪ್ಪು ಕರಗದೆ ತಳಭಾಗದಲ್ಲಿ ಯಾವಾಗ ಉಳ್ಕೊಳ್ಳುತ್ತೋ ಆವಾಗ ಸ್ಟಾಪ್ ಮಾಡಿ ಎಷ್ಟು ಸ್ಪೂನ್ ಆಫ್ ಉಪ್ಪನ್ನು ಆ ನೀರು ಕರಗಿಸ್ಕೊಳ್ತು ಅಂಥೇಳಿ ಒಂದು ಕಡೆ ಬರ್ಕೊಳ್ಬೇಕು. ಟೇಬಲ್ 5.2 ಇಲ್ಲಿ ಈ ಟೇಬಲ್ನಲ್ಲಿ ಬರಿಬೇಕು. ನಾವು ರಿಪೀಟ್ ದ ಸೇಮ್ ಆ್ಯಕ್ಟಿವಿಟಿ ವಿತ್ ಶುಗರ್. ಇದೇ ರೀತಿ ಇನ್ನೊಂದು ಲೋಟಕ್ಕೆ ಸಕ್ಕರೆಯನ್ನು ಹಾಕಿ ಕಲಕಿ ಎಷ್ಟು ಸ್ಪೂನ್ ಸಕ್ಕರೆ ಕರಗುತ್ತೆ ಅರ್ಧ ಲೋಟ ನೀರಿನಲ್ಲಿ ಅಂಥೇಳಿ ಪ್ರಯೋಗವನ್ನು ಮಾಡಬೇಕು. ರಿಪೀಟ್ ದಿಸ್ ವಿತ್ ಸಮ್ ಅದರ್ ಸಬ್ಸ್ಟಾನ್ಸಸ್ ದಟ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಬರೀ ಕೇವಲ ಉಪ್ಪು ಮತ್ತು ಸಕ್ಕರೆ ಅಲ್ಲ, ಇನ್ನಿತರ ಬೇರೆ ವಸ್ತುಗಳು, ಅಕ್ಕಿ ಇರ್ಬೋದು, ಬೇಳೆಕಾಳುಗಳಿರ್ಬೋದು, ಅಥವಾ ನೀರಿನಲ್ಲಿ ಕರಗುವಂತಹ ಈ ಥರ ಕಲ್ಲು ಸಕ್ಕರೆನೋ ಅಥವಾ ಬೇರೆ ವಸ್ತುಗಳನ್ನು ನಾವು ನೀರಿನಲ್ಲಿ ಕರಗಿಸಿ ಪ್ರಯೋಗವನ್ನು ಮಾಡ್ಬೋದು. ವಾಟ್ ಡು ಯು ನೋಟಿಸ್ ಫ್ರಮ್ ಟೇಬಲ್ 5.2? ಡು ಯು ಫೈಂಡ್ ದ್ಯಾಟ್ ವಾಟರ್ ಡಿಸಾಲ್ವ್ಸ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಇನ್ ಡಿಫ್ರೆಂಟ್ ಅಮೌಂಟ್. ನೀರು ತನ್ನಲ್ಲಿ ಒಂದೇ ವಿಧವಾದ ವಸ್ತುಗಳನ್ನ ಕರಗಿಸ್ಕೊಳ್ಳಲ್ಲ. ಅಂದರೆ ಪ್ರತಿಯೊಂದು ವಸ್ತುವನ್ನು ಒಂದೊಂದು ವಿಧದಲ್ಲಿ ನೀರು ಕರಗಿಸಿಕೊಳ್ಳುವ ಗುಣ ಹೊಂದಿದೆ. ಈಗ ಸಕ್ಕರೆ ಅಷ್ಟೇ ಉಪ್ಪನ್ನು ಕರಗಿಸ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಉಪ್ಪಷ್ಟೇ ಒಂದು ಬೇಳೆಯನ್ನು ಕರಗುತ್ತೆ ನೀರಿನಲ್ಲಿ ಅಂತ ಹೇಳೋಕ್ಕಾಗಲ್ಲ, ಬೇಳೆ ಅಷ್ಟೇ ಅಕ್ಕಿ ಕರಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೀರು ತನ್ನಲ್ಲಿ ವಸ್ತುಗಳನ್ನು ಕರಗಿಸಿಕೊಳ್ಬೇಕಾದ್ರೆ ಒಂದು ವಸ್ತುವಿಗೂ ಮತ್ತೊಂದು ವಸ್ತುವಿಗೂ ಅವುಗಳ ಪ್ರಮಾಣ ವ್ಯತ್ಯಾಸವಾಗಿರುತ್ತೆ. ಆಯಿತಾ? ಆದರೆ ಟೇಬಲ್ 5.2ನಲ್ಲಿ ನಾವು ಸಬ್ಸ್ಟೆನ್ಸಸ್ ಸಾಲ್ಟ್ ಮತ್ತು ಶುಗರ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾ ನಾವು ಇನ್ನೊಂದು ಆ್ಯಡ್ ಮಾಡ್ಬೋದು. ನಂಬರ್ ಆಫ್ ಸ್ಪೂನ್ಸ್ ಆಫ್ ಸಬ್ಸ್ಟೆನ್ಸಸ್ ದಟ್ ಡಿಸಾಲ್ವ್ಸ್ ಇನ್ ವಾಟರ್. ಅರ್ಧ ಲೋಟ ನೀರಿನಲ್ಲಿ ಎಷ್ಟು ಸ್ಪೂನ್ ಆಫ್ ಉಪ್ಪು ಕರಗ್ಬೋದು? ಅಬ್ಬಬ್ಬ ಅಂದರೆ 5 to 6 ಅಲ್ವಾ? 5 to 6 ಸ್ಪೂನ್. ಶುಗರು ಅಷ್ಟೇ 5 to 6 ಸ್ಪೂನ್. ಹಾಗೆ ಇಲ್ಲಿ ನಾವು ದಾಲ್ ಅಂತ ಹಾಕೋಣ. ನೀರಿನಲ್ಲೇ ಬೇಳೆಯನ್ನು ಹಾಕಿ ಕರಗಿಸೋದು, ಅಥವಾ ಬೇರೆ ಯಾವ ವಸ್ತುಗಳು ಕರಗುತ್ತೆ ನೀರಿನಲ್ಲಿ? ಮಣ್ಣು ಸಂಪೂರ್ಣವಾಗಿ ಕರಗಲ್ಲ. ನಿಂಬೆಹಣ್ಣಿನ ರಸ ಅಲ್ವಾ, ಲೆಮನ್. ಸಾಲಿಡ್ ಅಂತ ತಗೊಂಡ್ರೆ ನಾವು ಬೆಲ್ಲ, ಜಾಗಿರಿ ನೀರಿನಲ್ಲಿ ಬೆಲ್ಲ ಎಷ್ಟು ಕರಗ್ಬೋದು? ಅಬ್ಬಬ್ಬ ಅಂದರೆ 4 to 5 ಅಲ್ವಾ? 4 to 5 ಅಷ್ಟು ಬೆಲ್ಲ, 5 ಸ್ಪೂನ್ ಅಷ್ಟು ಬೆಲ್ಲ ಅಲ್ಲ, ಅಂದರೆ ಅಷ್ಟು ಸ್ಪೂನಷ್ಟು, ಅಥವಾ 4 to 6 ಅಷ್ಟು ಸ್ಪೂನಷ್ಟು ಬೆಲ್ಲ ನೀರಿನಲ್ಲಿ ಕರಗು. ಈ ರೀತಿ we have discussed a few methods of separating substances. ಇಲ್ಲಿವರೆಗೂ ನಾವು ವಸ್ತುಗಳನ್ನು ಯಾವ ಬೇರೆ ವಿಧಾನಗಳಿಂದ ಬೇರ್ಪಡಿಸ್ಬೋದು, ಅವುಗಳನ್ನ ಹೇಗೆ ವಿಂಗಡಣೆ ಮಾಡ್ಬೋದು ಅಂತೇಳಿ ತಿಳ್ಕೊಂಡಿದ್ದೀವಿ. Some of the methods of separation presented in this chapter are also used in science laboratory.
ಕೆಲವೊಂದು ವಿಧಾನಗಳನ್ನ ನಾವು ನಮ್ಮ ಮನೆಯಲ್ಲೇ ಯಾವ ರೀತಿ ವಸ್ತುಗಳನ್ನ ಬೇರ್ಪಡಿಸ್ಬೋದು, ಫಿಲ್ಟರ್ ಮಾಡ್ಬೋದು, ಸಪ್ರೇಷನ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಮ್ಮ ಪ್ರಯೋಗಾಲಯದಲ್ಲೂ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಈ ಲೆಸನ್ನಲ್ಲಿ ಯಾವ ರೀತಿ ನಾವು ವಸ್ತುಗಳನ್ನ ಬೇರ್ಪಡಿಸ್ಬೋದು ಅಂತೇಳಿ ತಿಳ್ಕೊಂಡ್ವಿ. ವಿ ಆಲ್ಸೋ ಲರ್ನ್ ದಟ್ ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ ಎ ಸಬ್ಸ್ಟಾನ್ಸಸ್ ಇನ್ ಲಿಕ್ವಿಡ್. ಅದರ ಜೊತೆಗೆ ದ್ರವರೂಪದ ವಸ್ತು ನೀರಿನಲ್ಲಿ ದ್ರಾವಣವಾಗಿ ಬದಲಾಗುತ್ತೆ, ಯಾವ ರೀತಿ ನೀರಿನಲ್ಲಿ ಕರಗುತ್ತೆ ಅದನ್ನು ಸಹ ಕಲ್ತ್ಕೊಂಡ್ವಿ. ಎ ಸೊಲ್ಯೂಷನ್ ಇಸ್ ಸೆಡ್ ಟು ಬಿ ಸ್ಯಾಚುರೇಟೆಡ್ ಇಫ್ ಇಟ್ ಕೆನಾಟ್ ಡಿಸಾಲ್ವ್ ಮೋರ್ ಆಫ್ ದ ಸಬ್ಸ್ಟಾನ್ಸಸ್ ಇನ್ ಇಟ್. ಎ ಸೊಲ್ಯೂಷನ್ ಇಸ್ ಸೆಡ್ ಟು ಬಿ ಸ್ಯಾಚುರೇಟೆಡ್ ಅಂದರೆ ಒಂದು ದ್ರಾವಣ ಪರ್ಯಾಪ್ತವಾದರೆ ತನ್ನಲ್ಲಿ ಆ ವಸ್ತುವನ್ನು ಕರಗಿಸ್ಕೊಳ್ಳೋ ಅಂಥವನ್ನು ಕಡಿಮೆ ಆಗಿದೆ, ಕರಗಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ಅದನ್ನು ಅಂತಹ ಒಂದು ವಸ್ತುವನ್ನು ಮತ್ತೆ ಆ್ಯಡ್ ಮಾಡಿದ್ರೆ ಯಾವ ರೀತಿ ಡಿಸಾಲ್ವ್ ಮಾಡ್ಬೋದು ಅದನ್ನು ತಿಳ್ಕೊಂಡ್ವಿ ಹೀಟ್ ಮಾಡೋದ್ರಿಂದ ಅಲ್ವಾ. ಮತ್ತಷ್ಟು ಹೀಟ್ ಮಾಡಿದ್ರೆ ವಸ್ತು ನೀರಿನಲ್ಲಿ ಯಾವ ರೀತಿ ಕರಗುತ್ತೆ ಅಂತ ಈ ವಿಧಾನವನ್ನು ತಿಳ್ಕೊಂಡ್ವಿ. ಸೊ ಇದಿಷ್ಟು ಈ ಲೆಸನ್ ಅಂದರೆ ಸಪರೇಷನ್ ಆಫ್ ಸಬ್ಸ್ಟಾನ್ಸಸ್ ಅಂದರೆ ವಸ್ತುಗಳನ್ನ ಯಾವ ಯಾವ ವಿಧಾನಗಳಿಂದ ಯಾವ್ಯಾವ ಮೆಥಡ್ಸಿಂದ ಬೇರ್ಪಡಿಸೋದು ಮತ್ತು ಅದರಿಂದ ಎಷ್ಟು ಉಪಯೋಗ ಇದೆ, ಯಾಕೆ ಬೇರ್ಪಡಿಸ್ಬೇಕು, ಶುದ್ಧವಾಗಿ ಇಟ್ಕೋಬೇಕು, ಇದಿಷ್ಟು ಈ ಲೆಸನ್ ಸಮ್ಮರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಶುಡ್ ಲರ್ನ್ ಈ ಲೆಸನ್ ಫುಲ್ ಸಮ್ಮರಿ ವಾಟ್ ಯು ಹ್ಯಾವ್ ಟು ಲರ್ನ್ ಇನ್ ದಿಸ್ ಲೆಸನ್ ಇದರಲ್ಲಿ ಸಿಗುತ್ತೆ. ಮತ್ತು ಈ ಬ್ಲೂ ಬಾಕ್ಸಲ್ಲಿರೋ ಈ ಪಾಯಿಂಟ್ಸ್ ಎಲ್ಲ ಓದಿ, ಇಲ್ಲೇ ನಿಮಗೆ ತುಂಬ ಆನ್ಸರ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಈ ಲೆಸನ್ನ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅದನ್ನು ಸಾಲ್ವ್ ಮಾಡೋಣ ನಾವು. ಓಕೆ, ಈ ವಿಡಿಯೋಸ್ನ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆ್ಯಂಡ್ ನೀವು ಸಹ ಆಡಿಯೋನ ಆನ್ ಮಾಡಿಕೊಂಡು 2-3 ಟೈಮ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಿ. ಆ್ಯಂಡ್ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಟೆಕ್ಸ್ಟ್ ಬುಕ್ನ ಹೆಚ್ಚು ಓದಷ್ಟು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂದರೆ ವಾಟ್ ಈಸ್ ಸ್ಯಾಚುರೇಟೆಡ್ ಹೋಮ್ವರ್ಕ್ ಕ್ವಶನ್ಗೆ ಟೆಕ್ಸ್ಟ್ ಬುಕ್ ಕ್ವಶನ್ನೇ ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಪರೇಷನ್ ಆಫ್ ಸಬ್ಸ್ಟಾನ್ಸಸ್ 6th ಕ್ಲಾಸ್ 5th ಲೆಸನ್ನು ಕಂಪ್ಲೀಟ್ ಆಗಿತ್ತು. ಆದರೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಕ್ವಶನ್ ನಂಬರ್ 1. ವೈ ಡು ವಿ ನೀಡ್ ಟು ಸೆಪರೇಟ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಎ ಮಿಕ್ಸ್ಚರ್? ಎರಡು ವಸ್ತುಗಳು ಮಿಕ್ಸ್ಚರ್ ಆಗಿದ್ರೆ ಅವೆರಡು ಮಿಕ್ಸ್ ಆಗಿಬಿಟ್ಟಿದ್ರೆ ಅವುಗಳನ್ನ ಸಪ್ರೇಟ್ ಮಾಡೋದು ಅಂದರೆ ಅವುಗಳನ್ನ ಬೇರ್ಪಡಿಸೋದು ಏತಕ್ಕಾಗಿ ಬೇರ್ಪಡಿಸ್ಬೇಕು, ಅದರ ಅವಶ್ಯಕತೆ ಇದೆಯಾ? ಗಿವ್ 2 ಎಕ್ಸಾಂಪಲ್ಸ್. ಹಾಗಾದರೆ 2 ಉದಾಹರಣೆಯನ್ನು ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಆನ್ಸರ್ ನೋಡಿ. ಬಿಫೋರ್ ಯೂಸಿಂಗ್ ಎ ಸಬ್ಸ್ಟಾನ್ಸ್ ವಿ ನೀಡ್ ಟು ಸಪ್ರೇಟ್ ಹಾರ್ಮ್ಫುಲ್ ಆರ್ ನಾನ್ ಯೂಸ್ಫುಲ್ ಸಬ್ಸ್ಟಾನ್ಸಸ್ ದಟ್ ಮೇ ಬಿ ಮಿಕ್ಸ್ಡ್ ವಿತ್ ಇಟ್. ನಾವು ಯಾವುದೇ ವಸ್ತುಗಳನ್ನ ಉಪಯೋಗಿಸೋದು ಮುಂಚೆ ಅದರಲ್ಲಿ ಆ ವಸ್ತುವಿನಲ್ಲಿರ್ತಕ್ಕಂತಹ ಹಾನಿಕಾರಕ ವಸ್ತುಗಳನ್ನ ಮತ್ತು ನಾನ್ ಯೂಸ್ಫುಲ್, ಹಾರ್ಮ್ಫುಲ್ ಅಂದರೆ ಹಾನಿಕಾರಕ, ನಾನ್ ಯೂಸ್ಫುಲ್ ಅಂದರೆ ಉಪಯೋಗಕ್ಕೆ ಬಾರದ ಕೆಲವೊಂದು ವಸ್ತುಗಳಿರುತ್ತೆ. ಈಗ ಅಕ್ಕಿಯಲ್ಲಿ ಕಲ್ಲು, ಕಸ, ಧೂಳು ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ, ಅದನ್ನು ಬೇರ್ಪಡಿಸ್ಬೇಕು. ಇನ್ನು ಹಾರ್ಮ್ಫುಲ್ ಅಂದರೆ ಕೆಲವೊಂದು ಹುಳ ಆಗಿಬಿಟ್ಟಿರುತ್ತೆ, ಹುಳನೇ ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ ಕೆಲವೊಂದು ಕಾಳುಗಳಲ್ಲಿ, ಅಕ್ಕಿ ಧಾನ್ಯಗಳಲ್ಲಿ, ಅವುಗಳನ್ನ ತೆಗೆದುಹಾಕೋದು ತುಂಬ ಮುಖ್ಯ. ಸಮಟೈಮ್ಸ್ ವಿ ಸಪ್ರೇಟ್ ಈವನ್ ಯೂಸ್ಫುಲ್ ಕಾಂಪೊನೆಂಟ್ಸ್ ಇಫ್ ವಿ ನೀಡ್ ಟು ಯೂಸ್ ದ್ಯಾಮ್ ಸಪ್ರೇಟ್ಲಿ. ಕೆಲವೊಂದು ಸಲ ಎರಡೂ ವಸ್ತುಗಳು ಮಿಶ್ರಣ ಆಗಿರ್ತಕ್ಕಂತಹ ಎರಡೂ ವಸ್ತುಗಳು ಸಹ ಉಪಯೋಗಕ್ಕೆ ಬರುತ್ತೆ, ಆದರೆ ಅವೆರಡನ್ನು ಸಪರೇಟ್ ಮಾಡಿ ಬಳಸಬೇಕಾಗತ್ತೆ. ಈಗ ಅಕ್ಕಿ ಬೇಳೆ 2 ಮಿಶ್ರಣ ಆಗಿಬಿಟ್ಟಿದೆ, ಅಕ್ಕಿಯಿಂದ ಅನ್ನ ಮಾಡ್ಕೋಬೇಕು. ಅಕ್ಕಿ ಬೇಳೆ 2 ಮಿಶ್ರಣ ಆಗಿದ್ರೆ ಅನ್ನ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಬೇಳೆನೂ ಅದ್ರ ಜೊತೆ ಸೇರಿಕೊಳ್ಳುತ್ತೆ ಅಲ್ವಾ. ಬೇಳೆನ ಸಪ್ರೇಟ್ ಮಾಡಬೇಕು, ಅಕ್ಕಿನ ಸಪ್ರೇಟ್ ಮಾಡಬೇಕು. ಬೇಳೆನ ಹುಳಿ ಮಾಡೋದಕ್ಕೆ, ಅಕ್ಕಿಯನ್ನು ಅನ್ನ ಮಾಡೋದಕ್ಕೆ ಬಳಸಬೇಕಾಗತ್ತೆ. For example, we use it to separate slightly larger sized impurity like the pieces of dirt, stone and ash from wheat, rice or pulses by hand picking method. ಉದಾಹರಣೆ ಅಂದರೆ ಸಪ್ರೇಟ್ ಮಾಡಬಹುದಾದಂತಹ ವಸ್ತುಗಳು ಅಂದರೆ ಅದರಲ್ಲೂ
ಕೈಯಿಂದ ಹ್ಯಾಂಡ್ ಪಿಕ್ಕಿಂಗಿಂದ ಮಾಡಬಹುದಾದ ವಸ್ತುಗಳು ರೈಸು, ಅಕ್ಕಿ, ರಾಗಿ, ಗೋಧಿ ಇಲ್ಲಿ ಕಂಡುಬರತಕ್ಕಂತಹ ಡರ್ಟ್, ಕಾಳಿನ ಸಿಪ್ಪೆ, ಕಲ್ಲು ಅಥವಾ ಪೀಸಸ್ ಆಫ್ ಡರ್ಟ್, ಕೆಲವೊಂದು ಧೂಳಿನ ಕಣಗಳಲ್ಲ, ಸಿಪ್ಪೆ ಇರ್ಬೋದು. ಅಸ್ಕ್ ಅಂದರೆ ಸಿಪ್ಪೆ, ಪೀಸ್ ಆಫ್ ಡರ್ಟ್ ಬೇಡವಾದಂತಹ ಈ ಮಣ್ಣಿನ ಉಂಡೆ ಅಥವಾ ಬೇರೆ ಬೇರೆ ಕಸ, ಕಲ್ಲು, ಇದನ್ನೆಲ್ಲ ಕೈಯಿಂದ ಅವುಗಳನ್ನ ತೆಗೆದುಹಾಕೋದು. ರೈಸ್ ಆರ್ ಪಲ್ಸಸ್ ಆರ್ ಯೂಶುವಲಿ ವಾಶ್ಡ್ ಬಿಫೋರ್ ಕುಕಿಂಗ್. ಅಕ್ಕಿ ಮತ್ತು ಬೇಳೆಯನ್ನು ಉಪಯೋಗಿಸೋದಕ್ಕೆ ಮುಂಚೆ ಚೆನ್ನಾಗಿ ತೊಳಿತೀವಿ, ಅಡುಗೆ ಮಾಡೋದಕ್ಕೂ ಮುಂಚೆ. ವೆನ್ ವಿ ಹ್ಯಾಡ್ ವಾಟರ್ ಟು ದೀಸ್, ದ ಇಂಪ್ಯೂರಿಟೀಸ್ ಲೈಕ್ ಡಸ್ಟ್ ಆ್ಯಂಡ್ ಸಾಯಿಲ್ ಪಾರ್ಟಿಕಲ್ಸ್ ಗೆಟ್ ಸಪ್ರೇಟೆಡ್. ಯಾಕೆ ಈ ರೀತಿ ಅಕ್ಕಿ ಮತ್ತು ಬೇಳೆಯನ್ನು ಬಳಸೋದು ಮುಂಚೆ ತೊಳಿತೀವಿ ಅಂದರೆ, ಸಣ್ಣ ಸಣ್ಣ ಧೂಳಿನ ಕಣಗಳು ಅಕ್ಕಿ ಮತ್ತು ಬೇಳೆಯಲ್ಲಿ ಅಂಟ್ಕೊಂಡಿರುತ್ತೆ. ನೀರನ್ನು ಹಾಕಿದ ತಕ್ಷಣ ಆ ನೀರಿನಲ್ಲಿ ತೊಳೆದ್ರೆ ಏನಾಗುತ್ತೆ, ಆ ಧೂಳಿನ ಕಣಗಳೆಲ್ಲ ಮತ್ತು ಮಣ್ಣಿದ್ರೆ ಅದೆಲ್ಲವೂ ಹೊರಟೋಗುತ್ತೆ. ಸಿ ನೆಕ್ಸ್ಟ್, ಇದಿಷ್ಟು ಫಸ್ಟ್ ಕ್ವಶನ್ಗೆ ಆನ್ಸರು. ಇದನ್ನು ನೀವು ಪಾಯಿಂಟ್ ಥರ ಮಾಡ್ಕೊಳ್ಳಿ. ಬಿಫೋರ್ ಯೂಸಿಂಗ್ ಸಬ್ಸ್ಟೆನ್ಸಸ್ ವಿ ನೀಡ್ ಟು ಸೆಪರೇಟ್ ಹಾರ್ಮ್ಫುಲ್ ಆ್ಯಂಡ್ ಯೂಸ್ಫುಲ್ ಸಬ್ಸ್ಟೆನ್ಸಸ್. ಇಲ್ಲಿವರೆಗೂ ಒಂದು ಪಾಯಿಂಟ್, ಇಲ್ಲಿಂದ ವಿ ನೀಡ್ ಟು ಸೆಪರೇಟ್ ಆ್ಯಂಡ್ ವಿ ಸೆಪರೇಟ್ ಈವನ್ ಯೂಸ್ಫುಲ್ ಕಾಂಪೊನೆಂಟ್. ಇದು ಒಂದು ಪಾಯಿಂಟ್. 2 ಪಾಯಿಂಟ್ನ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೇಳಿದ್ರೆ, ವಿ ಯೂಸ್ ಇಟ್ ಟು ಸೆಪರೇಟ್ ಸ್ಲೈಟ್ಲಿ ಸ್ಟೋನ್ ಅಸ್ಕ್ ಫ್ರಮ್ ವೀಟ್ ಆ್ಯಂಡ್ ರೈಸ್. ಇಷ್ಟು ಬರೆದ್ರೆ ಸಾಕು, ಬೈ ಹ್ಯಾಂಡ್ ಪಿಕ್ಕಿಂಗ್ ಅಂತ ನೋಡಿ. ಸಪರೇಟ್ ಅಂತ ಬರೆದು ದ ಪೀಸಸ್, ಅಲ್ಲಿಂದ ಇಷ್ಟು ಬರೆದ್ರೆ ಸಾಕು. ಏನೇನು ಇದೆ ಇಷ್ಟು ಬರಿಬೇಕು ಅಂತಿಲ್ಲ. ಸ್ಟೋನ್ ಅಥವಾ ಅಸ್ಕ್ ಫ್ರಮ್ ವೀಟ್ ಆ್ಯಂಡ್ ರೈಸ್, ಅಕ್ಕಿ ಮತ್ತು ಗೋಧಿಯಲ್ಲಿ ಸಿಪ್ಪೆ ಮತ್ತು ಕಲ್ಲು. ಯಾವ ಮೆಥಡು? ಹ್ಯಾಂಡ್ ಪಿಕ್ಕಿಂಗ್ ಅಂತ, ಹ್ಯಾಂಡ್ ಪಿಕ್ಕಿಂಗ್ ಮೆಥಡ್ ಅಂತ ಬರೆದ್ರೆ ಸಿಂಪಲ್ ಆಗಿ. ಇನ್ನೊಂದು ಎಕ್ಸಾಂಪಲ್, ರೈಸ್ ಆರ್ ಪಲ್ಸಸ್ ಆರ್ ಯೂಶುವಲಿ ವಾಶ್ಡ್ ಬಿಫೋರ್ ಕುಕ್. ಇಷ್ಟೇ ಸಾಕು. ಇನ್ನೊಂದು ಎಕ್ಸಾಂಪಲ್ ಆಯಿತಾ? ಈ ಥರ ಶಾರ್ಟಾಗಿ ಆನ್ಸರ್ ಮಾಡಿ ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 2 ನೋಡಿ. ವಾಟ್ ಈಸ್ ವಿನೋಯಿಂಗ್? ವೇರ್ ಈಸ್ ಇಟ್ ಯೂಸ್ಡ್? ವಿನೋಯಿಂಗ್ ಅಂದರೆ ಏನು? ತೂರುವಿಕೆ. ತೂರುವಿಕೆ ಎಂದರೇನು? ಈ ವಿಧಾನವನ್ನು ಎಲ್ಲಿ ಬಳಸ್ತಾರೆ? ವಿನೋಯಿಂಗ್ is the method of separating components of a mixture containing heavier and lighter components by wind or by blowing air. ಈ ತೂರುವಿಕೆ ವಿಧಾನವನ್ನು ಭಾರ ಇರ್ತಕ್ಕಂಥ ವಸ್ತುವಿನಿಂದ ಲೈಟರ್ ಪಾರ್ಟಿಕಲ್, ಅದರಲ್ಲಿ ಭಾರ ಇಲ್ಲದೆ ಇರ್ತಕ್ಕಂತಹ ತುಂಬ ಹಗುರವಾದ ಪದಾರ್ಥಗಳನ್ನು ಬೇರ್ಪಡಿಸೋದಕ್ಕೋಸ್ಕರ ಈ ತೂರುವಿಕೆ ವಿಧಾನವನ್ನು ಉಪಯೋಗಿಸ್ತಾರೆ. ಈಗ ಕಾಳುಗಳನ್ನ ಬಡಿತಾರೆ. ಆ ಕಾಳಿನ ಸಿಪ್ಪೆ ಹಗುರವಾದದ್ದು, ಕಾಳು ಭಾರವಾಗಿರುತ್ತೆ. ಕಾಳನ್ನು ತೂರೋದ್ರಿಂದ ಆ ಕಾಳಿನಲ್ಲಿ ಮಿಶ್ರಣವಾಗಿರ್ತಕ್ಕಂತಹ ಸಿಪ್ಪೆ ಅಸ್ಕ್ ಏನಾಗುತ್ತೆ, ಗಾಳಿಯಲ್ಲಿ ಹಾರಿಕೊಂಡು ಹೋಗುತ್ತೆ. ಇಟ್ ಈಸ್ ಯೂಸ್ಡ್ ಟು ಸೆಪರೇಟ್ ಅಸ್ಕ್ ಅಂದರೆ ಸಿಪ್ಪೆ, ಅಸ್ಕ್ ಪಾರ್ಟಿಕಲ್. ಈಗ ತಡನಿ ಕಾಳು, ಹಸಿರು ಕಾಳು, ಅವರೆಕಾಳು, ಅವುಗಳನ್ನ ಸಿಪ್ಪೆ ಅವುಗಳನ್ನ ತೆಗಿಬೇಕಲ್ವ, ಬಡಿತಾರೆ. ಉದ್ದಿನ ಕಾಳು, ಹುರುಳಿ ಕಾಳು, ಹಾರ್ಸ್ ಗ್ರಾಮು, ಮೂಂಗ್ ದಾಳು, ಗ್ರೀನ್ ಗ್ರಾಮ, ಇವೆಲ್ಲ ಅರ್ಥ ಆಯ್ತಾ? ಪಾರ್ಟಿಕಲ್ಸ್ ಫ್ರಮ್ ಸೀಡ್ಸ್ ಆಫ್ ಗ್ರೈನ್ಸ್ ಅಂದರೆ ಧಾನ್ಯಗಳು, ಕಾಳುಗಳಿಂದ ಕಾಳಿನ ಸಿಪ್ಪೆಯನ್ನು ಬೇರ್ಪಡಿಸೋದಕ್ಕೆ ಈ ವಿನೋಯಿಂಗ್ ಮೆಥಡನ್ನು ಬಳಸ್ತಾರೆ. ಕ್ವೆಶ್ಚನ್ ನಂಬರ್ 3 ನೋಡಿ. How will you separate husk or dirt particles from a given sample of pulses before cooking? ಅಡುಗೆ ಮಾಡೋದಕ್ಕೂ ಮುಂಚೆ ಪಲ್ಸಸ್, ಕಾಳುಗಳಲ್ಲಿ ಇರ್ತಕ್ಕಂತಹ ಡರ್ಟ್, ಧೂಳಿನ ಕಣಗಳು ಮತ್ತು ಹಸ್ಕ್, ಸಿಪ್ಪೆಯನ್ನು ಯಾವ ರೀತಿ ಬೇರ್ಪಡಿಸ್ತೀರಾ? ಆನ್ಸರ್, ಹಸ್ಕ್ ಆರ್ ಬಿಗ್ಗರ್ ಪೀಸಸ್ ಆಫ್ ಡರ್ಟ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಎ ಸ್ಯಾಂಪಲ್ ಆಫ್ ಪಲ್ಸಸ್ ಬೈ ಹ್ಯಾಂಡ್ ಪಿಕ್ಕಿಂಗ್. ಕೈಯಿಂದ ಆರಿಸೋದ್ರ ಮೂಲಕ ಆ ಕಾಳಿನಲ್ಲಿ ಇರ್ತಕ್ಕಂತಹ ಸ್ವಲ್ಪ ಡರ್ಟ್ ಅಂದರೆ ಸಿಪ್ಪೆ, ಹಸ್ಕನ್ನು ತೆಗೆದುಹಾಕಿ ಸಿಂಪಲಾಗಿ ಅದನ್ನು ಬೇರ್ಪಡಿಸ್ತಾರೆ. ಬಿಗ್ಗರ್ ಪೀಸ್ ಆಫ್ ಡರ್ಟ್ ಪಾರ್ಟಿಕಲ್, ಮಣ್ಣಿನ ಇಂಟೆಗಳಿರ್ಬೋದು ಅಥವಾ ಕಾಳಿನ ಸಿಪ್ಪೆ ಇರ್ಬೋದು, ಅವುಗಳನ್ನ ಕೈಯಿಂದನೇ ತೆಗಿತಾರೆ.
Yes. See next question. Question number 4. What is sieving? Where is it used? ಜರಡಿ ಹಿಡಿಯೋದು ಅಂತಾರೆ ಸೀವಿಂಗ್ ಅಂದರೆ. ಅರ್ಥಾಯ್ತಾ? ಜರಡಿ ಹಿಡಿಯೋದು ಎಲ್ಲಿ ಬಳಸ್ತಾರೆ? ಜರಡಿ ಹಿಡಿಯುವಿಕೆ ಎಂದರೇನು? ಈ ವಿಧಾನವನ್ನು ಎಲ್ಲಿ ಬಳಸ್ತಾರೆ? ಸೀವಿಂಗ್ ಇಸ್ ದ process of filtering components of a mixture of different sizes. ಅಂದರೆ ಈ ಫಿಲ್ಟರಿಂಗ್ ಅಂದರೆ ಸೀವಿಂಗ್ ಜರಡಿ ಹಿಡಿಯುವಿಕೆನ ಸೈಜ್ ಪದಾರ್ಥಗಳಲ್ಲಿ ವಸ್ತುವಿನ ಗಾತ್ರದಲ್ಲಿ ಬದಲಾವಣೆ ಇದ್ದರೆ, ಒಂದು ಸಣ್ಣದು ಒಂದು ದಪ್ಪದ ಈ ರೀತಿ ಇದ್ದಾಗ, ಈಗ ನಾವು ಜರಡಿ ಹಿಡಿಯೋದೇನು ಕೇಳಿ ನುಣುಪಾದ ಹಿಟ್ಟು ಕೆಳಗಡೆ ಬರಲಿ, ಅಥವಾ ರವೆ ಸಣ್ಣ ಸಣ್ಣ ರವೆ ಕಣಗಳು ಕೆಳಗಡೆ ಬರಲಿ, ಅಥವಾ ಮಣ್ಣಿದ್ರೆ ಅದು ಕೆಳಗಡೆ ಬರಲಿ, ಸಣ್ಣ ಮಣ್ಣಿನ ಕಣಗಳಿದ್ರೆ ಅಂತ. ಅಂದರೆ ಸೈಜ್ ಆಫ್ ದ ಪಾರ್ಟಿಕಲ್, ವಸ್ತುವಿನ ಗಾತ್ರದಲ್ಲಿ ಏನಾದರೂ ಸಣ್ಣ ದಪ್ಪ ವೇರಿ ಇದ್ದರೆ, ಡಿಫ್ರೆಂಟ್ ಸೈಜಸ್ ಇದ್ದರೆ, ಅವುಗಳನ್ನು ಅಂತಹ ವಸ್ತುವನ್ನು ಬೇರ್ಪಡಿಸೋದಕ್ಕೆ, ಅಂತಹ ಮಿಶ್ರಣದಿಂದ ವಸ್ತುವನ್ನು ಬೇರ್ಪಡಿಸೋದಕ್ಕೆ ಈ ಜರಡಿ ಹಿಡಿಯುವಿಕೆ ಸೀವಿಂಗ್ ಮೆಥಡನ್ನು ಬಳಸ್ತಾರೆ. ಸೀವಿಂಗ್ ಅಲೋಸ್ ಫೈನ್ ಪಾರ್ಟಿಕಲ್ಸ್ ಟು ಪಾಸ್ ಥ್ರೂ ದ ಹೋಲ್ಸ್ ಆಫ್ ಸೀವ್. ಏನು ಈ ಜರಡಿ ಹಿಡಿಯುವಿಕೆಯಲ್ಲಿ ತುಂಬ ನುಣುಪಾದ ಕಣಗಳು, ಫೈನ್ ಪಾರ್ಟಿಕಲ್ಸು, ಸಣ್ಣ ಸಣ್ಣ ಪೋರ್ಸ್ ಇರುತ್ತಲ್ಲ, ಸಣ್ಣ ಸಣ್ಣ ಹೋಲ್ಸ್, ರಂಧ್ರದ ಮೂಲಕ ಜರಡಿಯಿಂದ ಕೆಳಭಾಗಕ್ಕೆ ಬರುತ್ತೆ. ವೈಲ್ ದ ಬಿಗ್ಗರ್ ಇಂಪ್ಯೂರಿಟೀಸ್ ರಿಮೈನ್ಸ್ ಆನ್ ದ ಸೀವ್. ಸ್ವಲ್ಪ ದೊಡ್ಡದಾದ ವಸ್ತುವಿನ ಪದಾರ್ಥಗಳು, ರವೆ ಇರ್ಬೋದು, ರವೆಗೆ ಬೇಳೆ ಮಿಕ್ಸ್ ಆಗಿಬಿಟ್ಟಿರುತ್ತೆ, ರವೆ ಎಲ್ಲ ಕೆಳಗೆ ಬರುತ್ತೆ, ಸಣ್ಣ ರವೆ, ಬೇಳೆ ಕಾಳುಗಳೆಲ್ಲ ಆ ಜರಡಿಯಲ್ಲೇ ಮೇಲ್ಭಾಗದಲ್ಲಿ ಉಳಿದು ಬಿಡುತ್ತೆ. ಸೀವಿಂಗ್ ಈಸ್ ಯೂಸ್ಡ್ ಇನ್ ಫ್ಲೋರ್ ಮಿಲ್ಸ್ ಟು ಸೆಪರೇಟ್ ಬ್ರೋಕನ್ ಪಾರ್ಟಿಕಲ್ಸ್ ಆಫ್ ಗ್ರೈನ್ಸ್ ಫ್ರಮ್ ಫ್ಲೋರ್. ಈ ಸಾಮಾನ್ಯವಾಗಿ ಜರಡಿ ಹಿಡಿಯುವಿಕೆ ವಿಧಾನವನ್ನು ಫ್ಲೋರ್ ಮಿಲ್ಗಳಲ್ಲಿ, ಮಿಷಿನ್ ಹಿಟ್ಟನ್ನು ಮಾಡುವಂತಹ ಗಿರಣಿಗಳಲ್ಲಿ ಬ್ರೋಕನ್ ಪಾರ್ಟಿಕಲ್ಸ್ ಆಫ್ ಗ್ರೈನ್ಸ್ ಫ್ರಮ್ ದ ಫ್ಲೋರ್. ಈ ಹಿಟ್ಟನ್ನು ಮಾಡುವಾಗ ಹಿಟ್ಟಿನಲ್ಲಿ ಹೊಡೆದಂತಹ ಕಾಳುಗಳನ್ನು ಬೇರ್ಪಡಿಸೋದಕ್ಕೆ ಈ ಜರಡಿ ಹಿಡಿಯುವಿಕೆ ವಿಧಾನವನ್ನು ಬಳಸ್ತಾರೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಅಟ್ ಕನ್ಸ್ಟ್ರಕ್ಷನ್ ಸೈಟ್ಸ್ ಟು ಸೆಪರೇಟ್ ಲಂಪ್ಸ್. ಇದನ್ನು ಸಾಮಾನ್ಯವಾಗಿ ಮಕ್ಕಳು ದೊಡ್ಡವರೆಲ್ಲೂ ನೋಡಿರ್ತಾರೆ. ಮನೆಯನ್ನು ಕಟ್ಟಬೇಕಾದ್ರೆ ಗಾರೆ ಕಲಿಸುವಂತಹ ಗಾರೆ ಕೆಲಸಗಾರ ಏನು ಮಾಡ್ತಾನೆ, ಮರಳು ಮತ್ತು ಜಲ್ಲಿಕಲ್ಲು, ಸಿಮೆಂಟು ಇದನ್ನೆಲ್ಲ ಮಿಶ್ರಣ ಮಾಡಿಕೊಂಡು ಅದನ್ನು ಫೈನಾಗಿ ಸಣ್ಣ ಸಣ್ಣ ಮರಳನ್ನು ಬೇಕು ಅಂದರೆ ಸಣ್ಣ ಮರಳು ಮತ್ತು ದೊಡ್ಡ ಮರಳನ್ನು ಮಿಶ್ರಣವನ್ನು ಸಪ್ರೇಟ್ ಮಾಡೋದಕ್ಕೆ, ಬೇರ್ಪಡಿಸೋದಕ್ಕೆ ಅವನೊಂದು ಜಾಲರಿಯನ್ನು ಇಟ್ಕೊಂಡು ಸಪ್ರೇಟ್ ಮಾಡ್ತಿರ್ತಾನೆ ಮನೆ ಕಟ್ಟುವಂಥ ಕೆಲಸಗಾರ. ಇದು ಒಂದು. ಸ್ಮಾಲರ್ ಸ್ಟೋನ್ಸ್ ಫ್ರಮ್ ದ ಮಿಕ್ಸ್ಚರ್ ಆಫ್ ಸ್ಯಾಂಡ್ ಆ್ಯಂಡ್ ಸಿಮೆಂಟ್. ಹೇಗೆ ಸಿಮೆಂಟಿನಲ್ಲಿ ಇರ್ತಕ್ಕಂತಹ ಕಲ್ಲನ್ನು ಬೇರ್ಪಡಿಸೋದಕ್ಕೆ, ಸಣ್ಣ ಸಣ್ಣ ಕಲ್ಲುಗಳನ್ನು ಬೇರ್ಪಡಿಸೋದಕ್ಕೆ, ಮರಳಿನಲ್ಲಿರ್ತಕ್ಕಂತಹ ಕಲ್ಲುಗಳು, ಮರಳು ಜೊತೆ ದಪ್ಪ ದಪ್ಪ ಕಲ್ಲಿರುತ್ತೆ, ಅವುಗಳನ್ನ ಬೇರ್ಪಡಿಸೋದಕ್ಕೆ ಈ ವಿಧಾನವನ್ನು ಜರಡಿ ಹಿಡಿಯುವಿಕೆ ವಿಧಾನವನ್ನು ಬಳಸ್ತಾರೆ. ಗಿವ್ ಎಕ್ಸಾಂಪಲ್ ಅಂದರೆ ಇದಿಷ್ಟೇ. ನೀವು ಇದನ್ನು ಬರೆದು ಇಷ್ಟು ಇಲ್ಲಿವರೆಗೆ ಬರೆದ್ರೂ ಆಯಿತು. ಸೀವಿಂಗ್ ಇಸ್ ದ ಪ್ರೋಸೆಸ್ ಫಿಲ್ಟರಿಂಗ್ ಕಾಂಪೊನೆಂಟ್ ಆಫ್ ಎ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಸೈಜ್. ಇಷ್ಟೇ ಆನ್ಸರು. ಆಯಿತಾ? ವಾಟ್ ಈಸ್ ಸೀವಿಂಗ್ ಅಂದರೆ ಗಿವ್ ಎಕ್ಸಾಂಪಲ್. ಇದನ್ನು ಕಲಿತು ಬರೀತೀನಿ ಅಂತ ಬರೀಬೋದು. ಬಿಗ್ ಆನ್ಸರು 2-3 ಮಾರ್ಕ್ಸಿಗೆ ಕಲಿತ್ರೆ ಇಷ್ಟು ಬರೀಬೇಕಾಗುತ್ತೆ. ಅಂದರೆ ದೊಡ್ಡ ದೊಡ್ಡ ಡಿಫ್ರೆಂಟ್ ಸೈಜ್ ಇರುತ್ತಲ್ಲ, ಅದಕ್ಕೆ ಇಲ್ಲಿ ಯಾವುದ್ರಲ್ಲಿ ಬಳಸ್ತಾರೆ ಅಂದರೆ ಇಟ್ ಈಸ್ ಆಲ್ ಎಕ್ಸಾಂಪಲ್ಗೆ ಕನ್ಸ್ಟ್ರಕ್ಷನ್ ಸೈಟ್ ಟು ಸೆಪರೇಟ್ ಲ್ಯಾಂಪ್ಸ್, ಇದು ಒಂದು ಎಕ್ಸಾಂಪಲ್ಲು. ಸ್ಮಾಲರ್ ಸ್ಟೋನ್ಸ್ ಫ್ರಮ್ ಎ ಮಿಕ್ಸ್ಚರ್ ಆಫ್ ಸ್ಯಾಂಡ್ ಆ್ಯಂಡ್ ಸಿಮೆಂಟ್, ಇದು ಇದಕ್ಕೆ ಬರುತ್ತೆ. ಇನ್ನಿದು ಸೀವಿಂಗ್ ಇಸ್ ಯೂಸ್ಡ್ ಫ್ಲೋರ್ ಮಿಲ್ಸ್ ಟು ಸೆಪರೇಟ್ ಬ್ರೋಕನ್ ಪಾರ್ಟಿಕಲ್ಸ್, ಇದು ಒಂದು ಎಕ್ಸಾಂಪಲ್ಲು. ಮತ್ತು ಇದೊಂದು, ಈ 2 ಎಕ್ಸಾಂಪಲ್ಸ್ನ ಬರೆದ್ರೆ ಸಾಕು, ಸಿಂಪಲ್. ಓಕೆನಾ? ಓಕೆ, ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ನೋಡಿ. ಹೌ ವಿಲ್ ಯು ಸೆಪರೇಟ್ ಸ್ಯಾಂಡ್ ಆ್ಯಂಡ್ ವಾಟರ್ ಫ್ರಮ್ ದೇರ್ ಮಿಕ್ಸ್ಚರ್? ಮಣ್ಣು ಅಥವಾ ಮರಳು ನೀರಿನಲ್ಲಿ ಮಿಶ್ರಣ ಆಗಿದ್ದರೆ ಅದನ್ನು ಯಾವ ರೀತಿ ಬೇರ್ಪಡಿಸ್ತೀರಾ? ಸಿ ಆನ್ಸರ್. ಟು ಸೆಪರೇಟ್ ಸ್ಯಾಂಡ್ ಆ್ಯಂಡ್ ವಾಟರ್ ಫ್ರಮ್ ದೇರ್ ಮಿಕ್ಸ್ಚರ್ ವಿ ಫಾಲೋ ದ ಫಾಲೋಯಿಂಗ್ ಸ್ಟೆಪ್. ಯಾವ್ಯಾವುದು? ಲೀವ್ ಎ ಮಿಕ್ಸ್ಚರ್ ಟು ಸ್ಯಾಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಫಾರ್ ಸಮ್ ಟೈಮ್ ಇನ್ ಕಂಟೈನರ್. ಸ್ವಲ್ಪ ಸಮಯ ಮಿಶ್ರಣ ಆಗಿರುತ್ತಲ್ಲ ನೀರು ಜೊತೆ ಮರಳು ಅಥವಾ ಮಣ್ಣು, ಅದನ್ನು ಹಾಗೆ ಅಲುಗಾಡಿಸದೆ ಹಾಗೆ ಬಿಟ್ಬಿಡಬೇಕು. ಸ್ಯಾಂಡ್ ಸೆಟಲ್ಸ್ ಎಟ್ ದ ಬಾಟಮ್ ಆಫ್ ದ ಕಂಟೈನರ್. ಆವಾಗ ಏನಾಗುತ್ತೆ, ನೀರಿನ ತಳಭಾಗದಲ್ಲಿ ಮಣ್ಣು ಅಥವಾ ಮರಳು ಸೆಟಲ್ ಆಗುತ್ತೆ, ಅಲ್ಲಿ ಹೋಗಿ ಲೋಟ ಅಥವಾ ಪಾತ್ರೆಯ ಕೆಳಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಇಟ್ ಈಸ್ ಕಾಲ್ಡ್ ಸೆಡಿಮೆಂಟೇಷನ್. ಇದನ್ನು ಏನಂತೀವಿ? ಗುರುತ್ವ ಬಲದಿಂದ ಬೇರ್ಪಡಿಸಬೇಕು, ಸೆಡಿಮೆಂಟೇಷನ್.
ನೀರಿನ ತಳಭಾಗಕ್ಕೆಲ್ಲ ಏನಾಗುತ್ತೆ, ಭಾರವಾದಂತಹ ಮಣ್ಣು ಅಥವಾ ಮರಳಿನ ಕಣಗಳು ನೀರಿನ ತಳಭಾಗದಲ್ಲಿ ಕೂತಿರುತ್ತೆ ಗುರುತ್ವ ಬಲದಿಂದ. ಸೆಡಿಮೆಂಟೇಷನ್. ಜೆಂಟ್ಲಿ ಪೋರ್ ದ ವಾಟರ್ ಇನ್ ಅನದರ್ ಕಂಟೈನರ್. ಮೇಲ್ಭಾಗದಲ್ಲಿ ತಿಳಿಯಾದ ನೀರಿರುತ್ತಲ್ಲ, ಅದನ್ನು ಇನ್ನೊಂದು ಲೋಟಕ್ಕೆ ಅಥವಾ ಪಾತ್ರೆಗೆ ಹಾಕ್ಕೋಬೇಕು, ನಿಧಾನಕ್ಕೆ ಬಗ್ಗಿಸ್ಕೋಬೇಕು. ಕಾಲ್ ಡಿಕಂಟೇಷನ್. ಬಸಿಯುವಿಕೆ ಮೂಲಕ, ಅಂದರೆ ಮೇಲೆ ಈ ನಿಂತಿರ್ತಕ್ಕಂತಹ ತಿಳಿ ನೀರನ್ನು ಬಸ್ಕೋಬೇಕು. ವಿ ಮೇ ಆಲ್ಸೋ ಯೂಸ್ ಫಿಲ್ಟರ್ ಪೇಪರ್ ಟು ರಿಮೂವ್ ಫೈನ್ ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್. ಇದಾದ ನಂತರ ನೀರಿನಲ್ಲಿ ಇನ್ನಷ್ಟು ಕರಗಿರ್ತಕ್ಕಂಥ ಮರಳಿನ ಕಣ ಅಥವಾ ಮಣ್ಣಿನ ಮಿಶ್ರಣ ಇರುತ್ತಲ್ವ, ಅದನ್ನು ಸಪರೇಟ್ ಮಾಡೋದಕ್ಕೆ ಫಿಲ್ಟರ್ ಪೇಪರ್ ಬರುತ್ತೆ, ಸೋಸು ಕಾಗದ ಅಂತ. ಆ ಸೋಸು ಕಾಗದದ ಮೂಲಕ ಆ ನೀರನ್ನು ಸೋಸಿದ್ರೆ ಆ ನೀರಿನಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮಣ್ಣಿನ ಕಣಗಳು ಅಥವಾ ಮರಳಿನ ಕಣಗಳು ಫಿಲ್ಟರ್ ಆಗುತ್ತೆ. ಇಟ್ಸ್ ಕಾಲ್ಡ್ ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಅಂದರೆ ಇಲ್ಲಿ ಸೋಸುವಿಕೆ ಮೂಲಕ ಈ ರೀತಿ ಮಣ್ಣು ಮತ್ತು ಮಣ್ಣಿನಲ್ಲಿ ಮಿಶ್ರಣ ಆಗಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಬೋದು. ಗೊತ್ತಾಯ್ತಾ? ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು 5 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಸಹ ಸಿಂಪಲಾಗಿ ನೋಟ್ಸ್ ಮಾಡಿಕೊಂಡು ಆನ್ಸರ್ ಮಾಡಲಿ. ಆ್ಯಂಡ್ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೋಮ್ವರ್ಕ್ ಕ್ವಶನ್ಸ್ ಕೊಡ್ತೀನಲ್ಲ, ಆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೂ ಆನ್ಸರ್ ಮಾಡಿಕೊಂಡು ಈ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಟ್ಸು ಮಾಡ್ಕೋತಿರಲ್ಲ, ಅದಾದಮೇಲೆ ಅಡಿಷ್ನಲ್ ಕ್ವಶನ್ಸ್ ಅಂತ ಹಾಕ್ಕೊಂಡು ನೋಟ್ಸಲ್ಲೇ ಒಂದು 2 ಪೇಜಸಲ್ಲಿ ಬರ್ಕೊಂಡು ಇಟ್ಕೊಳ್ಳಿ. ಅದು ನಿಮ್ಮ ಟೆಸ್ಟ್ಗಳಲ್ಲಿ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಅಡಿಷನಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಿದಾಗ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಸಹ ಡಿಸ್ಕಸ್ ಮಾಡಿ. ಓಕೆನಾ? ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನನ್ನ ಕ್ಲಾಸಸ್ ನಿಮಗೆ ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್.